ವೆಲ್ಕಮ್ ಬ್ಯಾಕ್. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರತಾ ಲೋಪ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮತಪೆಟ್ಟಿಗೆ ಇಟ್ಟಿರುವಂತ ಸ್ಟ್ರಾಂಗ್ ರೂಮ್ ಕಿಟಕಿ ಓಪನ್ ಆಗ್ಬಿಟ್ಟಿದೆ. ನೋಡಿ, ಸ್ಟ್ರಾಂಗ್ ರೂಮ್ ಸಿಕ್ಕಾಪಟ್ಟೆ ಭದ್ರತೆಯನ್ನ ಕೊಡ್ಲಾಗಿರುತ್ತೆ. ಆದ್ರೂ ಕೂಡ ಸ್ಟ್ರಾಂಗ್ ರೂಮ್ ಕಿಟಕಿ ಓಪನ್ ಆಯ್ತು ಅಂದ್ರೆ ಅದು ಹೇಗ್ ಸಾಧ್ಯ? ಹಾಗಿದ್ರೆ ಭದ್ರತಾ ವ್ಯವಸ್ಥೆ ಯಾವ ತರ ಇತ್ತು ಅಲ್ಲಿ? ದೇವನಹಳ್ಳಿಯ ಮುದುಗುರ್ಕಿ ಬಳಿ ಇರುವಂತ ನಾಗಾರ್ಜುನ ಕಾಲೇಜಿನಲ್ಲಿ ಈ ರೀತಿಯಾಗಿ ದೋಷ ಆಗಿರುವಂತದ್ದು. ಎವಿಎಂ ಮಷಿನ್ಸ್ ಇಟ್ಟಿರುವಂತ ಸ್ಟ್ರಾಂಗ್ ರೂಮ್ ಕಿಟಕಿ ಕಳಿಸಿದೆ. ಶೀಟ್ಗಳು ಕೂಡ ಬಿದ್ದೋಗಿದೆ. ಕಾಲೇಜಿನಲ್ಲಿದೆ ನೆಲಮಂಗಲ ಬೂತ್ಗಳ ಮತಪೆಟ್ಟಿಗೆಗಳು. ಕಿಟಕಿಗೆ ಹಾಕಿದ್ದ ಶೀಟ್ಗಳು ಕಳಚಿ ನೆಲಕ್ಕೆ ಬಿದ್ದಿದೆ. ಶೀಟ್ ಕಳಚಿ ಬಿದ್ದಿದ್ರಿಂದ ಚಿಕ್ಕಬಳ್ಳಾಪುರ ಅಭ್ಯರ್ಥಿಗಳಿಗೆ ಬುಲಾವನ್ನು ಕೊಡಲಾಗಿದೆ. ಸ್ಥಳ ಮಹಜರಿಗೆ ಚುನಾವಣಾ ಅಧಿಕಾರಿಗಳಿಗೂ ಕೂಡ ಬುಲಾವನ್ನ ನೀಡಲಾಗಿದೆ. ಏಜೆಂಟ್ಗಳ ಸಮ್ಮುಖದಲ್ಲಿ ಮತ್ತೆ ಕಿಟಕಿಗೆ ಶೀಟ್ ಅನ್ನ ಅಳವಡಿಸಿದ್ದಾರೆ ಅಧಿಕಾರಿಗಳು. ರೂಮ್ಗೆ ಅಳವಡಿಸಿದ ಶೀಟ್ಗಳು ಬಿದ್ದಿದ್ ಹೇಗೆ ಅನ್ನೋದೇ ಈಗಿರುವಂತ ಪ್ರಶ್ನೆ. ಸ್ಟ್ರಾಂಗ್ ರೂಮ್ ಅಂದ್ರೆ ಅದು ಸಾಕಷ್ಟು ಭದ್ರತೆ ಇದ್ದೇ ಇರುತ್ತೆ, ಎಲ್ಲ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಆದ್ರೆ ಅದು ಹೇಗೆ ಈ ತರ ಕಿಟಕಿ ಓಪನ್ ಆಯ್ತು, ಅದಕ್ಕೆ ತಡೆಗೋಡೆ ರೀತಿಯಲ್ಲಿ ನಿರ್ಮಿಸಿದಂತ ಶೀಟ್ ಹೇಗೆ ಕೆಳಗ್ ಬಿತ್ತು ಅನ್ನೋದು ಪ್ರಶ್ನೆ ಆಗಿರೋದು. ಈಗಾಗಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ರೂಮ್ಗೆ ಅಳವಡಿಸಿದ ಶೀಟ್ಗಳು ಬಿದ್ದಿದ್ ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆನ ಮಾಡಲಾಗುತ್ತೆ. ಏಜೆಂಟ್ಗಳ ಸಮ್ಮುಖದಲ್ಲಿ ಮತ್ತೆ ಕಿಟಕಿಗಳ ಶೀಟ್ ಅನ್ನ ಅಧಿಕಾರಿಗಳು ಅಳವಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಥಳ ಮಹಜರಿಗೆ ಚುನಾವಣಾ ಅಧಿಕಾರಿಗಳು ಕೂಡ ಬುಲಾವನ್ನ ನೀಡಲಾಗಿದೆ. ಶೀಟ್ ಕಳಚಿ ಬಿದ್ದಿದ್ದರಿಂದ ಚಿಕ್ಕಬಳ್ಳಾಪುರ ಅಭ್ಯರ್ಥಿಗಳಿಗೆ ಬುಲಾವನ್ನ ನೀಡಲಾಗಿದೆ. ಸಾಕಷ್ಟು ಅನುಮಾನಗಳನ್ನ, ಪ್ರಶ್ನೆಗಳನ್ನ ಹುಟ್ಟಾಗ್ತಾ ಇದೆ ಈ ಒಂದು ವಿಚಾರ. ಸ್ಟ್ರಾಂಗ್ ರೂಮ್ ಅಂತ ಕರಿತೀವಿ. ಸ್ಟ್ರಾಂಗ್ ರೂಮ್ ಅನ್ನ ಬಹಳ ಭದ್ರತೆಯಿಂದ, ಬಹಳ ಅಲರ್ಟ್ ಆಗಿ ಇಟ್ಟಿರ್ತಾರೆ. ಅಂಥದ್ರಲ್ಲಿ ಕಿಟಕಿ ಗ್ಲಾಸ್ ಓಪನ್ ಆಗಿದ್ ಹೇಗೆ ಅನ್ನೋದು ಈಗಿರುವಂತ ಪ್ರಶ್ನೆ. ಮತ್ತು ಶೀಟ್ಗಳೆಲ್ಲ ಬಿದ್ದೋಗಿದ್ ಹೇಗೆ ಅನ್ನೋದು ಕೂಡ ಪ್ರಶ್ನೆ. ಆ ನಿಟ್ಟಿನಲ್ಲಿ ಅಲ್ಲಿ ಅಧಿಕಾರಿಗಳು ಬಂದಿದ್ದಾರೆ, ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಕಾಲೇಜಿನಲ್ಲಿ ನೆಲಮಂಗಲ ಬೂತ್ಗಳ ಮತಪೆಟ್ಟಿಗೆಗಳನ್ನ ಇಡ್ಲಾಗಿದೆ. ಇನ್ನೊಂದ್ ಕಡೆಯಲ್ಲಿ ಚಿಕ್ಕಬಳ್ಳಾಪುರ ಅಭ್ಯರ್ಥಿಗಳಿಗೂ ಕೂಡ ಬುಲಾವನ್ನ ಕೊಡಲಾಗಿದೆ. ಅವರ ಸಮ್ಮುಖದಲ್ಲಿ, ಏಜೆಂಟ್ಗಳ ಸಮ್ಮುಖದಲ್ಲಿ ಮತ್ತೆ ಕಿಟಕಿ ಶೀಟ್ ಅನ್ನ ಅಧಿಕಾರಿಗಳು ಅಳವಡಿಸುವಂತ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಟ್ಟಿನಲ್ಲಿ ಈ ಪ್ರಕರಣ ಸಾಕಷ್ಟು ಪ್ರಶ್ನೆಯನ್ನ, ಅನುಮಾನವನ್ನ ಸದ್ಯಕ್ಕೆ ಹುಟ್ಟಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನ್ ಹೇಳ್ತಾರೆ, ಯಾಕೆ ಈ ತರ ಆಯ್ತು, ಯಾವ ತರ ಅಲ್ಲಿ ಭದ್ರತೆ ಇತ್ತು, ಭದ್ರತಾ ಲೋಪ ಯಾಕಾಯ್ತು, ಹೇಗಾಯ್ತು, ಸದ್ಯದ ಪರಿಸ್ಥಿತಿಗೇನು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. Good.